ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಭಾರತದ ರಾಜಕೀಯ ಭೂಪಟದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಡಿಲಿಮಿಟೇಷನ್ ಸಂಭವಿಸಲಿದೆ. ಈ ಪ್ರಕ್ರಿಯೆಯಿಂದ ಈಗ ದಕ್ಷಿಣ ಭಾರತ ಉತ್ತರ ಭಾರತದ ನಡುವೆ ಒಂದು ರಾಜಕೀಯ ಸಂಘರ್ಷ ಏರ್ಪಟ್ಟಿದೆ. ಹಾಗಾದ್ರೆ ಏನಿದು ಡಿಲಿಮಿಟೇಷನ್? ಯಾರಿಗೆ ಲಾಭ, ಯಾರಿಗೆ ನಷ್ಟ? ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions in Suman TV Kannada, please contact 9686376663. ವೀಕ್ಷಕರೇ, ಭಾರತದ ಇತಿಹಾಸದಲ್ಲಿ ಬರೋಬ್ಬರಿ 3 ಬಾರಿ ಕ್ಷೇತ್ರ ಮರು ವಿಂಗಡಣೆ ಆಗಿದೆ. ಅಂದ್ರೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಆಗಿದೆ. ಆರಂಭದಲ್ಲಿ 1951ರಲ್ಲಿ ಜನಗಣತಿಯ ಆಧಾರದಲ್ಲಿ 1952ರಲ್ಲಿ ಮರು ವಿಂಗಡಣೆ ಆಗಿತ್ತು. ಆಗ ಸಂಖ್ಯೆಯನ್ನ 494ಕ್ಕೆ ಹೆಚ್ಚಳ ಮಾಡಲಾಗಿತ್ತು. ಅದಾದ ನಂತರ 10 ವರ್ಷದ ನಂತರ 1961ರಲ್ಲಿ ಜನಗಣತಿಯನ್ನ ಆಧರಿಸಿ 1963ರಲ್ಲಿ 522ಕ್ಕೆ ಲೋಕಸಭಾ ಸೀಟುಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಲಾಗಿತ್ತು. ಕೊನೆಯದಾಗಿ ಮಾಡಿದ ಯಾವಾಗ ಅಂತ ಹೇಳಿದ್ರೆ 1971ರ ಜನಗಣತಿಯನ್ನ ಆಧರಿಸಿ 1973ರಲ್ಲಿ ಈಗಿರುವಂತಹ 453 ಸೀಟುಗಳನ್ನ ಈ ಸಂಖ್ಯೆಗೆ ಹೆಚ್ಚಳ ಮಾಡಲಾಗಿತ್ತು. ಅಂದ್ರೆ ಕ್ರಮವಾಗಿ 10 ವರ್ಷಕ್ಕೆ ಒಮ್ಮೆ ದೇಶದಲ್ಲಿ ಈ ಲೋಕಸಭಾ ಸೀಟುಗಳ ಹೆಚ್ಚಳ ಮಾಡುವಂತಹ ಅಥವಾ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇತ್ತು. ಆದರೆ 1973ರಲ್ಲಿ ಆ ಪ್ರಕ್ರಿಯೆಗೆ ಫುಲ್ ಸ್ಟಾಪ್ ಅನ್ನು ಇಡಲಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಆಗ ದೇಶದಾದ್ಯಂತ ಜನಸಂಖ್ಯಾ ಸ್ಫೋಟ ಸಂಭವಿಸ್ತಾ ಇತ್ತು. ಸೊ ಈ ಕಾರಣಕ್ಕಾಗಿ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಒಂದು ಪಾಲಿಸಿಯನ್ನ ತರಲಾಯಿತು. ದಕ್ಷಿಣದ ರಾಜ್ಯಗಳು ಆಗ್ಲಿಂದಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು. ಕಾರಣ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂತ ಹೇಳಿ. ಸೊ 2002ಕ್ಕೆ ಮತ್ತೊಮ್ಮೆ ಈ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕಾಯಿತು. ಆ ಸಂದರ್ಭದಲ್ಲಿ ಕ್ಷೇತ್ರಗಳ ವ್ಯಾಪ್ತಿಯನ್ನ ಮಾತ್ರ ಮರು ವಿಂಗಡಣೆ ಮಾಡಿದ್ರು, ಬಟ್ ಕ್ಷೇತ್ರಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಲಿಲ್ಲ. ಈಗ ಬರೋಬ್ಬರಿ 50 ವರ್ಷದ ಬಳಿಕ ದೇಶದಲ್ಲಿ ಕ್ಷೇತ್ರ ಮರು ವಿಂಗಡಣೆಯ ಚರ್ಚೆ ಬಂದಿದೆ. ನರೇಂದ್ರ ಮೋದಿ ಅವರ ಹಾದಿಯಾಗಿ ಸರ್ಕಾರದ ಭಾಗವಾಗಿರುವಂತಹ NDA ನಾಯಕರು ಈ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಸಾಕಷ್ಟು ಒಲವನ್ನ ಹೊಂದಿದ್ದಾರೆ. ಶತಾಯ ಗತಾಯ ಈ ಕ್ಷೇತ್ರ ಮರು ವಿಂಗಡಣೆ ಆಗ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯಾವುದೇ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗುವುದಕ್ಕೆ ನಾವು ಬಿಡೋದಿಲ್ಲ. ಎಲ್ಲಾ ರಾಜ್ಯಗಳಿಗೂ ಕೂಡ ನ್ಯಾಯಬದ್ಧವಾಗಿ ಸಿಗಬೇಕಾಗಿರುವಂತಹ ಸೀಟ್ಗಳು ಸಿಗುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಫಾರ್ಮುಲಾವನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ 50 ವರ್ಷಗಳ ಬಳಿಕ ಈಗ ಕ್ಷೇತ್ರ ಮರು ವಿಂಗಡಣೆ ಆಗ್ತಾ ಇದೆಯಲ್ವಾ? ಎಷ್ಟಾಗುತ್ತೆ? ಸದ್ಯ ಇರುವಂತದ್ದು 543 ಹಾಲಿ ಸಂಸದರು ನಮಗಿರುವಂಥದ್ದು. ಇಫ್ ಇನ್ ಕೇಸ್ ಏನಾದ್ರೂ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ಆ ಸಂಖ್ಯೆ 850 ಆಗುತ್ತೆ. ದೇಶವನ್ನ ಪ್ರತಿನಿಧಿಸುವಂತಹ ಸಂಸದರ ಸಂಖ್ಯೆ 850 ಆಗುತ್ತೆ. ಸರಿ, ಡಿಲಿಮಿಟೇಷನ್ ಮಾಡ್ತಾ ಇದ್ದಾರೆ ಸರಿ, ಬಟ್ ಮಾನದಂಡ ಏನು? ಯಾವ ಆಧಾರದಲ್ಲಿ ಅಥವಾ ಯಾವ ಮಾನದಂಡದಲ್ಲಿ ಈ ಡಿಲಿಮಿಟೇಷನ್ ಅನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡೋದಾದ್ರೆ, ಮೊದಲಿಗೆ ಸ್ವಲ್ಪ ಇತಿಹಾಸವನ್ನ ಕೆಣಕಿದ್ರೆ 1951, 1961, 1971 ಈ ಅವಧಿಯಲ್ಲಿ ಆಗಿರುವಂತಹ ಎಲ್ಲಾ ಡಿಲಿಮಿಟೇಷನ್ಗಳು ಜನಸಂಖ್ಯೆಯ ಆಧಾರದಲ್ಲಿ ನಡೆದಿದೆ. ಜನಸಂಖ್ಯೆಯ ಆಧಾರದಲ್ಲಿ ಡಿಲಿಮಿಟೇಷನ್ ಆಗಿದೆ, ಕ್ಷೇತ್ರ ವಿಂಗಡಣೆ ಆಗಿದೆ. ಈಗಲೂ ಕೂಡ ಒಂದು ಮಾತು ಕೇಳಿ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಜೊತೆಗೆ ವಿರೋಧಕ್ಕೂ ಕಾರಣವಾಗಿರೋದು 2011ರ ಜನಗಣತಿಯ ಆಧಾರದಲ್ಲಿ ದೇಶದಾದ್ಯಂತ ಲೋಕಸಭಾ ಸೀಟುಗಳ ಕ್ಷೇತ್ರ ವಿಂಗಡಣೆ ಆಗುತ್ತೆ ಅನ್ನುವ ಕಾರಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಜನಸಂಖ್ಯೆಯ ಆಧಾರವಾಗಿ ಕ್ಷೇತ್ರ ವಿಂಗಡಣೆ ಆಗುತ್ತೆ ಅಂತ ಹೇಳಿ. ಇಫ್ ಇನ್ ಕೇಸ್ ಏನಾದ್ರೂ ಇದೇ ನಿಜ ಆದ್ರೆ ದಕ್ಷಿಣ ಭಾರತಕ್ಕೆ ಸಾಕಷ್ಟು ಹೊಡೆತ ಬೀಳುತ್ತೆ, ಉತ್ತರ ಭಾರತಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ದಕ್ಷಿಣದ ರಾಜ್ಯಗಳು ರಾಜಕೀಯ ಪ್ರಾತಿನಿಧ್ಯವನ್ನ ಕಳೆದುಕೊಳ್ಳುತ್ತೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ದಕ್ಷಿಣದ ರಾಜ್ಯಗಳು ಈ ಕ್ಷೇತ್ರ ಮರು ವಿಂಗಡಣೆಯ ಪ್ರಕ್ರಿಯೆಯನ್ನ ವಿರೋಧಿಸ್ತಾ ಇದೆ ಜನಸಂಖ್ಯೆಯ ಆಧಾರದ ಮೇಲೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಹಿಂದೆ ಯಾವುದೇ ಕ್ಷೇತ್ರವನ್ನ ವಿಂಗಡಣೆ ಮಾಡಬೇಕು ಅಂತ ಬಂದಾಗ ಅಲ್ಲಿನ ಜನಸಂಖ್ಯೆಯನ್ನ ಇಟ್ಕೊಂಡು
ಆ ಕ್ಷೇತ್ರವನ್ನ ವಿಂಗಡಣೆ ಮಾಡ್ತಾ ಇದ್ರು. 10 ಲಕ್ಷಕ್ಕೆ ಒಬ್ಬ MP ಅಂತ ಇಟ್ಕೊಂಡ್ರೆ ಆ ರೀತಿಯಾಗಿ ವಿಂಗಡಣೆ ಆಗ್ತಾ ಇತ್ತು. 10 ಲಕ್ಷ ಇದ್ರೆ 10 ಲಕ್ಷ ಜನಸಂಖ್ಯೆಗೆ ಒಬ್ಬ MP ಅಂತ ಆಗ್ತಾ ಇತ್ತು. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿರುವಂತಹ ಜನಸಂಖ್ಯೆಗೂ ಉತ್ತರ ಪ್ರದೇಶದಲ್ಲಿರುವಂತಹ ಜನಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಉತ್ತರ ಪ್ರದೇಶವೇ ಒಂದೇ ಆಲ್ಮೋಸ್ಟ್ ಜನಸಂಖ್ಯೆ ಅತಿ ಹೆಚ್ಚು ಜನಸಂಖ್ಯೆ ಇರುವ ಕಾರಣಕ್ಕಾಗಿ ಉತ್ತರ ಪ್ರದೇಶಕ್ಕೆ ಸಾಕಷ್ಟು ಸೀಟ್ಗಳು ಹೋಗುತ್ತೆ. ಉತ್ತರ ಪ್ರದೇಶದಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಈ ಕಾರಣಕ್ಕಾಗಿ ದಕ್ಷಿಣದ ರಾಜ್ಯಗಳು ಈ ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರ ವಿಂಗಡಣೆ ಬೇಡ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಹಿಂದೆ ಜನಸಂಖ್ಯೆ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಈ ಜನಸಂಖ್ಯೆಯನ್ನ ನಿಯಂತ್ರಣೆ ಮಾಡಬೇಕು ಅಂತ ಕೇಂದ್ರದಲ್ಲಿದ್ದಂತಹ ಸರ್ಕಾರ ಒಂದಿಷ್ಟು ಪಾಲಿಸಿಗಳನ್ನ ತಂದಿತ್ತು. ಆ ಪಾಲಿಸಿಗಳನ್ನ ಕರೆಕ್ಟ್ ಆಗಿ ಅಳವಡಿಕೆ ಮಾಡಿಕೊಂಡಿದ್ದು ದಕ್ಷಿಣದ ರಾಜ್ಯಗಳು ಮಾತ್ರ. ಈ ಕಾರಣಕ್ಕಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣದಲ್ಲಿದೆ. ಬಟ್ ಉತ್ತರ ಭಾರತಕ್ಕೆ ಬಂದ್ರೆ ಉತ್ತರ ಪ್ರದೇಶ, ಬಿಹಾರ್ ಈ ರಾಜ್ಯಗಳಲ್ಲಿ ಈ ರೀತಿಯ ಪಾಲಿಸಿಗಳು ಅಳವಡಿಕೆ ಆಗಲೇ ಇಲ್ಲ. ಸೊ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿರುವ ಕಾರಣಕ್ಕಾಗಿ ಈಗಲೂ ಕೂಡ ನಮಗೆ ಅನುದಾನ ಹಂಚಿಕೆಯಲ್ಲೂ ಕೂಡ ನಮಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ದಕ್ಷಿಣ ಭಾರತದ ರಾಜ್ಯಗಳು ವಿರೋಧವನ್ನ ವ್ಯಕ್ತಪಡಿಸಿದ ಯಾವ ಕಾರಣಕ್ಕಂದ್ರೆ ಜನಸಂಖ್ಯೆಯ ಆಧಾರದಲ್ಲಿ ಅನುದಾನ ಹಂಚಿಕೆ ಆಗ್ತಾ ಇದೆ ಅಂತ ಹೇಳಿ. ಈ ಜನಸಂಖ್ಯೆಯ ಆಧಾರದಲ್ಲಿ ಅನುದಾನ ಹಂಚಿಕೆ ಆದ್ರೆ ಉತ್ತರ ಭಾರತದಲ್ಲಿರುವಂತಹ ಸಾಕಷ್ಟು ರಾಜ್ಯಗಳಿಗೆ ಅನುಕೂಲ, ದಕ್ಷಿಣ ಭಾರತದಲ್ಲಿರುವಂತಹ ರಾಜ್ಯಗಳಿಗೆ ಅನಾನುಕೂಲ. ಸೊ ಈಗಲೂ ಕೂಡ ಸೀಟು ಅಂದ್ರೆ ಈ ಕ್ಷೇತ್ರ ವಿಂಗಡಣೆ ಅಂತ ಬಂದಂತಹ ಸಂದರ್ಭದಲ್ಲೂ ಕೂಡ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ವಿಂಗಡಣೆ ಆದ್ರೆ ಉತ್ತರಕ್ಕೆ ಅನುಕೂಲ ಆಗುತ್ತೆ, ದಕ್ಷಿಣಕ್ಕೆ ಅನ್ಯಾಯ ಆಗುತ್ತೆ ಅಂತ ಹೇಳಿ. ಬಟ್ ಇದ್ರ ಬಗ್ಗೆ ಅಮಿತ್ ಶಾ ಅವರು ಮಾತನಾಡಿದ್ರು ಸಂಸತ್ನಲ್ಲಿ. ನೋಡಿ ನಾವು ಈ ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಾಡ್ತಾ ಇಲ್ಲ, ಬದಲಿಗೆ 50% ಫಾರ್ಮುಲಾವನ್ನ ಇಟ್ಕೊಂಡಿದ್ದೀವಿ ಅಂತ. ಹಾಗಾದ್ರೆ ಏನಿದು 50% ಫಾರ್ಮುಲಾ? ಹೇಗೆ ಈ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳೋದಾದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಯಾವುದೇ ರಾಜ್ಯ ಆಗಿರ್ಲಿ ಸದ್ಯ ಇರುವಂತಹ ಕ್ಷೇತ್ರಗಳ ಆಧಾರದಲ್ಲಿ 50% ಹೆಚ್ಚಳ ಮಾಡೋದು. ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಈಗ ಸಂಸದರ ಸಂಖ್ಯೆ 28, 50% ಜಾಸ್ತಿ ಅಂತ ಹೇಳಿದ್ರೆ 14, 28 + 14 ಈ ರೀತಿಯಾಗಿ. ಈಗ ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಕ್ಷೇತ್ರಗಳಿದೆ. 50% ಅಂದ್ರೆ 40 ಆಗುತ್ತೆ. ಸೊ 120 ಅಂದ್ರೆ 50% ಈ ಆಧಾರದಲ್ಲಿ 50% ಆಧಾರದಲ್ಲಿ ನಾವು ಕ್ಷೇತ್ರಗಳನ್ನ ವಿಂಗಡಣೆ ಮಾಡ್ತೀವಿ. ಅದು ಯಾವುದೇ ರಾಜ್ಯ ಆಗಿರ್ಲಿ ಕೂಡ 50%, 80 ಇದ್ರೆ 40, 10 ಇದ್ರೆ 5 ಆ ರೀತಿಯಾಗಿ ನಾವು ಕ್ಷೇತ್ರಗಳನ್ನ ವಿಂಗಡಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ 50% ಫಾರ್ಮುಲಾವನ್ನ ಇಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆ ಆದ್ರೆ ಉತ್ತರ ಭಾರತದಲ್ಲಿರುವಂತಹ ದೊಡ್ಡ ರಾಜ್ಯಗಳು ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸೀಟ್ ಬರುತ್ತೆ, ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಎಷ್ಟು ಸೀಟ್ ಹೆಚ್ಚಳ ಆಗುತ್ತೆ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಪ್ರಸ್ತುತ 80 ಸೀಟ್ಗಳಿದೆ. ಹೆಚ್ಚಳದ ಬಳಿಕ 120 ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ 40 ಸೀಟ್ ಜಾಸ್ತಿ ಆಗುತ್ತೆ. ಬಿಹಾರದಲ್ಲಿ ಸದ್ಯ 40 ಲೋಕಸಭಾ ಕ್ಷೇತ್ರಗಳಿದೆ, 20 ಜಾಸ್ತಿ ಆಗುತ್ತೆ, ಟೋಟಲ್ 60 ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಸದ್ಯ ಇರುವಂತದ್ದು 48, ಸೊ 20 ಪ್ಲಸ್ ಆಗುತ್ತೆ, ಟೋಟಲ್ ಆಗಿ 72 ಆಗುತ್ತೆ. ಇನ್ನು ವೆಸ್ಟ್ ಬೆಂಗಾಲ್ ಅಲ್ಲಿ 42 ಲೋಕಸಭಾ ಕ್ಷೇತ್ರಗಳಿದೆ, 21 ಪ್ಲಸ್ ಆದ್ರೆ 63 ಹೆಚ್ಚಳ ಆಗುತ್ತೆ, 63ಕ್ಕೆ ಬರುತ್ತೆ ಸ್ಥಾನಗಳ ಸಂಖ್ಯೆ. ಇನ್ನು ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರಗಳು, 15 ಹೆಚ್ಚಳ ಆಗುತ್ತೆ, ಟೋಟಲ್ ಆಗಿ 44 ಆಗುತ್ತೆ. ಅದೇ ರೀತಿಯಾಗಿ ದಕ್ಷಿಣದ ರಾಜ್ಯಗಳಿಗೆ ಬರೋದಾದ್ರೆ ಮೊದಲನೇದಾಗಿ ನಮ್ಮ ಕರ್ನಾಟಕ 28 ಸಂಸದರ ಸಂಖ್ಯೆ, 15 ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ 44 ಸಂಸದರ ಸಂಖ್ಯೆ ಆಗುತ್ತೆ. ತಮಿಳುನಾಡು ಸದ್ಯ ಇರುವಂತದ್ದು 39, 20 ಜಾಸ್ತಿ ಆಗುತ್ತಂತೆ, ಟೋಟಲ್ ಆಗಿ 59 ಸಂಖ್ಯೆ ಆಗುತ್ತೆ. ಆಂಧ್ರ ಪ್ರದೇಶ ಸದ್ಯ ಅಲ್ಲಿರುವಂತಹ ಸಂಖ್ಯೆ 25, 12 ಜಾಸ್ತಿ ಆಗುತ್ತೆ, 38 ಆಗುತ್ತೆ. ತೆಲಂಗಾಣ 17 ಸಂಸದರನ್ನ ಹೊಂದಿದೆ, ಅಲ್ಲಿ 8 ಜಾಸ್ತಿ ಆಗುತ್ತೆ, 25 ಸಂಸದರು ಬರ್ತಾರೆ. ಕೇರಳ ಸದ್ಯ ಇರುವಂತದ್ದು 20 ಎಂಪಿಗಳು, 10 ಜಾಸ್ತಿ ಆಗುತ್ತೆ, 30 ಸಂಖ್ಯೆ ಆಗುತ್ತೆ. ನೋಡಿ ಸದ್ಯ ಈ ಲೋಕಸಭಾ ಕ್ಷೇತ್ರಗಳನ್ನ ನೋಡೋದಾದ್ರೆ ದಕ್ಷಿಣ ಭಾರತದಲ್ಲಿ 129 ಲೋಕಸಭಾ ಕ್ಷೇತ್ರಗಳು ಇರುವಂತದ್ದು. ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 25% ಅಂತ ತೆಗೆದುಕೊಳ್ಬಹುದು.
129 ಲೋಕಸಭಾ ಕ್ಷೇತ್ರಗಳು ದಕ್ಷಿಣ ಭಾರತದಲ್ಲಿ ಇರುವಂತದ್ದು. ಕ್ಷೇತ್ರ ಪುನರ್ ವಿಂಗಡಣೆಯ ನಂತರ 195 ಆಗುತ್ತೆ. ಒಟ್ಟಾರೆಯಾಗಿ 850 ಕ್ಷೇತ್ರ ಪುನರ್ ವಿಂಗಡಣೆ ಆದ್ರೆ ಈ ದೊಡ್ಡ ನಂಬರ್ 850. ಈ 850ರಲ್ಲಿ ದಕ್ಷಿಣ ಭಾರತಕ್ಕೆ ಸಿಗೋದೆಷ್ಟು ಅಂತ ಹೇಳಿದ್ರೆ 195. ಇದೇ ಈಗ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿರೋದು. ಯಾಕೆ ಅಂತ ಹೇಳಿದ್ರೆ ಈ ದೇಶಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ವೋಟಿಂಗ್ ನಡೆಯುತ್ತೆ ಸಂಸತ್ನಲ್ಲಿ. ಆ ಸಂದರ್ಭದಲ್ಲಿ ಉತ್ತರ ಭಾರತಕ್ಕೆ ಫೇವರ್ ಆಗಿರುವಂತಹ ಒಂದಿಷ್ಟು ಕಾನೂನುಗಳು ಬಂದ್ರೆ ಈಸಿಯಾಗಿ ಪಾಸ್ ಆಗ್ಬಿಡುತ್ತೆ. ದಕ್ಷಿಣ ಭಾರತಕ್ಕೆ ಎಫೆಕ್ಟ್ ಆಗುವಂತಹ ಅಥವಾ ಅನಾನುಕೂಲ ಆಗುವಂತಹ ಏನಾದರೂ ಮಸೂದೆಗಳು ಕಾನೂನುಗಳು ಬಂದ್ರೆ ಅದಕ್ಕೆ ದಕ್ಷಿಣ ಭಾರತದವರು ರೈಸ್ ಮಾಡ್ಲಿಕ್ಕೆ ಅಥವಾ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಯಾವುದೇ ಲಾಭ ಇರುವುದಿಲ್ಲ. ಕಾರಣ ಬಹುಮತ ಅಲ್ಲಿರುತ್ತಲ್ವಾ. ಈ ಕಾರಣಕ್ಕಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ರಾಜಕೀಯ ಲೆಕ್ಕಾಚಾರವನ್ನ ನೋಡಿದ್ರು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಇಡೀ ದೇಶವನ್ನ ಆಳದಂತಹ ಪ್ರಧಾನಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಉತ್ತರ ಭಾರತದವರ ಕೈಯಲ್ಲೇ ನಮ್ಮ ದೇಶದ ಅಧಿಕಾರ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಡಿಲಿಮಿಟೇಷನ್ ಇಂದ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಕೇವಲ ಒಂದು 9 ರಿಂದ 10 ರಾಜ್ಯಗಳನ್ನ ಕಾನ್ಸಂಟ್ರೇಟ್ ಮಾಡಿ ಗೆದ್ರೆ ಆ ಪಕ್ಷ ಅಧಿಕಾರಕ್ಕೆ ಬಂದ್ಬಿಡುತ್ತೆ. ಎಕ್ಸಾಂಪಲ್ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್, ವೆಸ್ಟ್ ಬೆಂಗಾಲ್ ಈ ರಾಜ್ಯಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ 400+ ಕ್ಷೇತ್ರಗಳನ್ನ ಗೆಲ್ಲಬಹುದಾಗಿದೆ ಯಾವುದೇ ರಾಜಕೀಯ ಪಕ್ಷ. ಸೊ ಯಾವುದೇ ರಾಜಕೀಯ ಪಕ್ಷ ಕೇವಲ 9 ರಿಂದ 10 ರಾಜ್ಯಗಳನ್ನ ಕಾನ್ಸಂಟ್ರೇಟ್ ಮಾಡಿ ಗೆದ್ಬಿಟ್ರೆ ಇಡೀ ದೇಶವನ್ನ ಆಳ್ಬಹುದಲ್ವಾ. ಇದು ಅಸಮತೋಲನ ಅಲ್ವಾ, ಇದು ಅನ್ಯಾಯ ಅಲ್ವಾ ಅನ್ನುವಂಥ ವಾದವೂ ಕೂಡ ಇದೆ. ಹಾಗಾದ್ರೆ ದಕ್ಷಿಣ ಭಾರತಕ್ಕೆ ಏನು ಕೂಡ ಬೆಲೆನೇ ಇಲ್ವಾ? ದಕ್ಷಿಣ ಭಾರತವನ್ನ ಒಂದು ರೀತಿಯಾಗಿ 2ನೇ ದರ್ಜೆಯಾಗಿ ನೋಡುವ ಪರಿಸ್ಥಿತಿ ಏನಾದ್ರೂ ಉದ್ಭವ ಆಗ್ಬಿಡುತ್ತಾ ಅನ್ನುವಂಥ ಆರೋಪವೂ ಕೂಡ ಇದೆ. ಇದಲ್ಲದೆ ಬಿಜೆಪಿಗೆ ಅನುಕೂಲ ಇದರಿಂದ ಅಂತ ಹೇಳಿ ಆರೋಪ. ಈ ಡಿಲಿಮಿಟೇಷನ್ ಇಂದ ಬಿಜೆಪಿಗೆ ಅನುಕೂಲ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿನ ನಾರ್ಮಲ್ ಆಗಿ ಉತ್ತರ ಭಾರತದ ಪಕ್ಷ, ಹಿಂದಿ ಭಾಷಿಕರ ಪಕ್ಷ ಅಂತ ಹೇಳ್ತಾರೆ. ಹಿಂದಿ ಭಾಷಿಕರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ಬಿಜೆಪಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಲ್ಲಾ ಚುನಾವಣೆಗಳಲ್ಲೂ ಕೂಡ. 2013 ರಿಂದ 2024 ಲೋಕಸಭಾ ಚುನಾವಣೆಯನ್ನ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಹಿಂದಿ ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ರಾಜ್ಯಗಳಲ್ಲಿ ಬಿಜೆಪಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅತಿ ಹೆಚ್ಚು ಸೀಟನ್ನ ಗೆಲ್ಲುತ್ತೆ. ಸೊ ಒಂದು ಲೆಕ್ಕಾಚಾರವನ್ನ ನೋಡೋದಾದ್ರೆ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಲೀಡ್ ಸಿಗುತ್ತೆ. ಪ್ರತಿ ಬಾರಿಯೂ ಕೂಡ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಮಾಡ್ಕೊಂಡ್ ಬರುತ್ತೆ. ಈ ಕ್ಷೇತ್ರಗಳಲ್ಲಿ ಅಥವಾ ಈ ರಾಜ್ಯಗಳಲ್ಲಿ ಏನಾದ್ರೂ ಈ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಬಿಜೆಪಿಗೆ ಈಸಿಯಾಗಿ ವೋಟ್ಗಳು ಬರುತ್ತೆ. ಸೊ ಬಿಜೆಪಿ ಈಸಿಯಾಗಿ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತೆ. ಇದರಿಂದ ಈಸಿಯಾಗಿ ಅಧಿಕಾರವನ್ನ ಹಿಡಿಯುತ್ತೆ. ಈಗಾಗಲೇ ಆ ಕ್ಷೇತ್ರದಲ್ಲಿ ಅಥವಾ ಆ ರಾಜ್ಯಗಳಲ್ಲಿ ಬಿಜೆಪಿ ಹಿಡಿತ ಸಾಧಿಸಿದೆ. ಈಗಾಗಲೇ ನಗರ ಪಕ್ಷ ಅಂತ ಕೂಡ ಬಿಜೆಪಿಯನ್ನ ಕರೀತಾರೆ. ಅಂದ್ರೆ ನಗರವಾಸಿಗಳು ಎಲ್ಲೆಲ್ಲಿ ಇರ್ತಾರಲ್ವಾ ಅಲ್ಲಿ ಬಿಜೆಪಿಗೆ ತುಂಬಾ ಅನುಕೂಲವಾಗಿದೆ ಯಾವುದೇ ರೀತಿಯ ಚುನಾವಣೆ ಆಗಿದ್ರು ಕೂಡ. ಸೊ ಬಿಜೆಪಿ ಈ ಡಿಲಿಮಿಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ನಗರಗಳನ್ನ ಕೇಂದ್ರೀಕರಿಸಿ ಡಿಲಿಮಿಟೇಷನ್ ಮಾಡಿದ್ರೆ ಅಲ್ಲೂ ಕೂಡ ಬಿಜೆಪಿಗೆ ಜಾಸ್ತಿ ಆಗುತ್ತಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಬಿಜೆಪಿಗೆ ಯಾವುದೇ ರಾಜಕೀಯ ಅಂದ್ರೆ ರಾಜ್ಯದಾದ್ಯಂತ ನೋಡೋದಕ್ಕಿಂತ ಬೆಂಗಳೂರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಹೋಲ್ಡ್ ಇದೆ ನಗರ ಪ್ರದೇಶ ಕಾರಣಕ್ಕಾಗಿ. ಸೊ ಬೆಂಗಳೂರಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಬಿಜೆಪಿಗೆ ಹೆಲ್ಪ್ ಆಗುತ್ತಲ್ವಾ. ಈ ರೀತಿಯ ರಾಜಕೀಯ ಲೆಕ್ಕಾಚಾರವೂ ಇದೆ ಅಂತ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಈ ಡಿಲಿಮಿಟೇಷನ್ ಆಗಬಾರ್ದ ಅಂತ ಹೇಳಿದ್ರೆ ಆಗ್ಬೇಕು, ಬಟ್ ಯಾವ ರೀತಿಯಾಗಿ ಆಗಬೇಕು, ಯಾರಿಗ ಅನ್ಯಾಯ ಆಗಬಾರ್ದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಡಿಲಿಮಿಟೇಷನ್ ಇಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗೇ ಆಗುತ್ತೆ ಅಂತ ಹೇಳಿ ವಿರೋಧ ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ, ಡಿಲಿಮಿಟೇಷನ್ ಬೇಕಾ? ಇದರಿಂದ ದಕ್ಷಿಣ ಭಾರತಕ್ಕೆ ನಿಜವಾಗ್ಲೂ ಕೂಡ ಅನ್ಯಾಯ ಆಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.